ಅಥವಾ ಕೇಜ್ರಿವಾಲ್ ಮಾಡೆಲ್ ಅಂತ ಏನಾರು ಇದೆಯಾ ಸರ್? ಕೇಜ್ರಿವಾಲ್ ಮಾಡೆಲ್ ಅದು ಇರ್ಬೋದು. ಕೇಜ್ರಿವಾಲ್ ಮಾಡಲ್ 2 ಅಂತೂ ಮಾಡ್ಬೋದು, ಏನೋ ಕೆಲಸ ಹಂಗೇನಿಲ್ಲ. ಅದು ಕೇಂದ್ರಾಡಳಿತ ಪ್ರದೇಶದ ತನಿಖಾ ಸಂಸ್ಥೆಗಳು ಅವರ ಅಧೀನದಲ್ಲಿ ಇಲ್ಲ, ರಾಜ್ಯ ಸರ್ಕಾರದ ಅಧೀನದಲ್ಲಿ ಇರೋ ಕಾರಣಕ್ಕಾಗಿ ಎಷ್ಟು ಮಟ್ಟಿಗೆ ತನಿಖೆ ಆಗುತ್ತೆ, ಸತ್ಯಾಸತ್ಯತೆ ಹೆಂಗ್ ಬರುತ್ತೆ ಅನ್ನೋದು ಅದ್ರ ಬಗ್ಗೆ ಯಾರು ಇನ್ನು ಮಟ್ಟ ಕ್ವಶನ್ ಮಾಡಿಲ್ಲ. ಕೋರ್ಟ್ ಎಲ್ಲೂ ಕ್ವಶನ್ ಮಾಡಿಲ್ಲ. ಅದು ಅದ್ರ ಬಗ್ಗೆ ಇನ್ಫ್ಲೂಯೆನ್ಸ್ ಆಗ್ತದೆ ಅಂತ ಎಲ್ಲೂ ಮಾಡಿಲ್ಲಲ್ಲ. ಸೊ ತನಿಖೆಯ ಪ್ರಾರಂಭ ಆಗಲಿ, ಅದಾವ ನೋಡೋಣ. ಯಾಕೆ ಅದ್ರ ಬಗ್ಗೆ ಈಗ ತನಿಖೆ ಅಂತ ಕೋರ್ಟ್ ಆದೇಶ ಮಾಡಿದೆ, ತನಿಖೆ ಆಗಲಿ. ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ದಿನ ದಿನ ಸಂಬಂಧ ಹರಿಸ್ತಾ ಇದೆ. ಗವರ್ನರ್ಗೆ ಏನು ಕೇಳಿ ಕೊಡಲೇಬೇಕಾಯ್ತು, ಕೆಲವೊಂದು ಕೊಡಬೇಕಾಯ್ತು. ಅವ್ರು ಕೇಳಿದ ಮಾಹಿತಿಯನ್ನ ಕೊಡಬೇಕಾಗಿ ಸರ್ಕಾರ ಕೊಡ್ತದೆ. ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಪತ್ರ ಬರೆದು ಆ ಡ್ಯೂಟಿ ಏನು ಮಾಡ್ಲಿಕ್ಕೆ ಆಗಲ್ರ. ಚೀಫ್ ಸೆಕ್ರೆಟರಿಗೆ ಬರ್ತಾರೆ, ಚೀಫ್ ಸೆಕ್ರೆಟರಿ ಕೊಡಲೇಬೇಕು. ನಿಮ್ಮ ಪಕ್ಷದಿಂದ ಆರೋಪ ಮಾಡ್ತಾ ಇದ್ದಾರೆ ಸರ್ಕಾರ ಅಸ್ತ್ರ ಮಾಡೋ ಪ್ರಯತ್ನ ಆಗ್ತಾ ಇದೆ. ಅದು ಇದ್ದೇ ಅದೇ ಇಲ್ಲ ಇಡೀ ದೇಶ ತುಂಬ ಎಲ್ಲ BJP ಥರ ಪಕ್ಷ ಏನಿದೆ ರೂಲಿಂಗ್ ಅಲ್ಲಿ ಅವ್ರು ಮಾಡ್ಲಿಕ್ಕೆ ಎಲ್ಲ ಕಡೆ ಪ್ರಯತ್ನ ಮಾಡ್ತಾರೆ. ಅದ್ರಾಗ ಕರ್ನಾಟಕ ಕೂಡ ಒಂದಾಗಿದೆ. ಕರ್ನಾಟಕ ಕೂಡ ಒಂದು ಅದರಲ್ಲೇನು ಡೇ 1 ಸ್ಟಾರ್ಟ್ ಇದೆ ಇದು. ಈಗ ಬೇರೆದವ್ರ ಮ್ಯಾಗೆ FIR ಅದಾರಲ್ಲ ಆಲ್ರೆಡಿ ರೀ. ಬೇರೆಯವ್ರ ಬಗ್ಗೆ FIR ಇದ್ದಾರೆ. ಮತ್ತು ಅವ್ರದ್ದು ಏನು ಪರಿಸ್ಥಿತಿ ಇಲ್ಲ. ಎಲ್ಲ ಒಂದಲ್ಲ. ಸೆಂಟ್ರಲ್ ಗೌರ್ಮೆಂಟ್ನಾಗ 25 ಜನ ಆಮ್ಯಾಗೆ ಕೇಸ್ ಇದ್ದಾರೆ. ಮತ್ತಾದರೆ ಸ್ಟೇಟ್ ಗೌರ್ಮೆಂಟ್ನಾಗ ಎಲ್ಲ ಸರ್ಕಾರದಲ್ಲಿ ಮಂತ್ರಿಗಳಿದ್ದಾರೆ. ಎಲ್ಲ ಗೌರ್ಮೆಂಟ್ನಲ್ಲಿ ಮಂತ್ರಿಗಳ ಮೇಲೆ ಕೇಸ್ ಇದೆ. ಮತ್ತು ಅವರು ಮಂತ್ರಿಗಳಾಗಿ ಮುಂದುವರಿತಿದ್ದಾರೆ ಅವರು. ನಿಮ್ಮ ಪಕ್ಷದ ಶಾಸಕರು ದಲಿತ ಸಿಎಂ ವಿಚಾರನ ಚರ್ಚೆ ಮಾಡಲಿಕ್ಕೆ ಈಗ ಪ್ರಶ್ನೆ ಇಲ್ಲ. ಚರ್ಚೆ ಮಾಡಲಿಕ್ಕೆ ಎಲ್ಲಿ ಪ್ರಶ್ನೆ ಇಲ್ಲ. ಈಗ ಯಾವ ಕಾಲಕ್ಕೂ ಚರ್ಚೆ ಅದು ಅನಾವಶ್ಯಕ. ಯಾಕೆ ಯಾವ ಕಾರಣಕ್ಕೆ ಮಾಡಬೇಕಂದ್ರೆ ದಲಿತ CM ಚರ್ಚೆ ಈ ಸಂದರ್ಭದಲ್ಲಿ ಅನಾವಶ್ಯಕ. ಯಾವ ಕಾರಣಕ್ಕೆ ಮಾಡಬೇಕು ಅನ್ನೋದು ಪ್ರಶ್ನೆ ಬರ್ತದೆ. ಇನ್ನೇ 2 ಸರಿ ಹೇಳಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ. ಒಂದು ಸ್ಟೇಜ್ ಮೇಲೆ ಸುದ್ದಿ ಒತ್ತಡ ಇದೆಯಾ ಪಾರ್ಟಿ ಒಳಗೆ, ಪದೇ ಪದೇ ಹೇಳ್ತಾ ಇದ್ದಾರೆ. ನೀವು ಅವ್ರನ್ನೇ ಕೇಳ್ಬೇಕು. ಇನ್ನು ಅದನ್ನೆಲ್ಲ ನೀವು CM ಅವ್ರದ್ದು ಅಧ್ಯಕ್ಷನ ಕೇಳಿ ನನಗೆ ಹೇಳಲಿಕ್ಕಾಗಲ್ಲ. ನಂದು ಎಷ್ಟಿದೆ ಅಷ್ಟು ಹೇಳ್ತಿದ್ದೀನಿ. ಭೇಟಿ ಮಾಡ್ತಾರೆ ಸರ್ ಸಿಎಂ? ಹೋಗ್ತಾ ಇದೀವಿ, ಹೋಗ್ತೀವಿ, ಭೇಟಿ ಆಗ್ತೀವಿ. ಸರ್, ಇನ್ನೊಂದು ಕಡೆ CM ರಾಜೀನಾಮೆ ಕೊಡ್ಬೇಕಂತ BJP ಅವರು ಆಲ್ರೆಡಿ ಹೋರಾಟ ಮಾಡ್ತಿದಾರಲ್ಲ. ಈಗೆಲ್ಲ ಮುಂಚೆ 2 ತಿಂಗಳಿಂದನೂ ಮಾಡ್ತಿದಾರಲ್ಲ ಅವ್ರು. ಸಿಎಂ ಮನೆಗೆ ಮುಗಿ ಹಾಕಕ್ಕೆಲ್ಲ ಪ್ರಯತ್ನ ಮಾಡಿದ್ದಾರೆ. ಮಾಡ್ತಾರೆ. ಅವ್ರಿಗೆ ಸ್ವತಂತ್ರ ಇದೆ ಅವರು ಪ್ರತಿಭಟನೆ ಮಾಡಲಿಕ್ಕೆ. ಸೊ CM ಮನೆ ಮುಂದೆ ಧರಣಿ ಮಾಡೋದು ಇದೇನು ಹೊಸದಲ್ಲ. ಭಾಳಷ್ಟು ಮಂದಿ ಲೀಡರ್ಗಳು CMನ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ದು ಸಾಕಷ್ಟು ನೋಡಿದ್ದೀವಿ. ಮಾಡ್ತಾರೆ. ಅವ್ರಿಗಿನ ಅಧಿಕಾರ ಇದೆ ಅವ್ರಿಗೆ ಕೇಳಲಿಕ್ಕೆ.